Dear students, welcome to the class. I am Dr. Sangeeta Bagali, Assistant Professor in Management, Government First Grade College, Valevannur. Dear students, till now you understand what is production management, what is operations management, plant location and plant layout. Continue with that. Today we are going to handle the subject material management. After the class, one should know what is material management and the different functions performed by material management. Dear students, let us understand what is material management. For a long time, production management and marketing management had been considered as the two basic activities of an enterprise. There was no separate function as material management, as these functions contributed directly towards the business profit. These functions naturally gained importance. But in recent years, the business people realized that for any money making business, control over material is absolutely necessary. Thus, such realization on their part gave rise to a new basic function called material management. ಎಸ್ ಏನಾಗಿತ್ತು ತುಂಬ ದಿನಗಳವರೆಗೂ ನಮ್ಮ ಬಿಸ್ನೆಸ್ ಯಾವಾಗ ಇಂಡಸ್ಟ್ರೀಸ್ ಡೆವಲಪ್ಮೆಂಟ್ ಆಯಿತು ಸೊ ಅವಾಗ ತುಂಬ ದಿನಗಳವರೆಗೂ ಎಲ್ಲ ಬಿಸ್ನೆಸ್ ಪರ್ಸನ್ಸ್ ಏನು ಮಾಡಿದರು ಪ್ರೊಡಕ್ಷನ್ ಮ್ಯಾನೇಜ್ಮೆಂಟ್ ಮತ್ತು ಮಾರ್ಕೆಟಿಂಗ್ ಮ್ಯಾನೇಜ್ಮೆಂಟಿಗೆ ತುಂಬ ಇಂಪಾರ್ಟೆನ್ಸ್ ಕೊಡ್ತಾ ಇದ್ರು. ಏಕೆಂದರೆ ಬಿಸ್ನೆಸ್ಸಲ್ಲಿ ಏನೇನು ಪ್ರಾಫಿಟ್ ಆಗ್ತಾ ಇದೆ ಅಂದ್ರೆ ಆ ಪ್ರಾಫಿಟ್ ಯಾವುದರಿಂದ ಆಗ್ತಾ ಇದೆ, ಓನ್ಲಿ ಪ್ರೊಡಕ್ಷನ್ನಿಂದ ಮತ್ತು ಮಾರ್ಕೆಟಿಂಗಿಂದ ಮಾತ್ರ ಬಿಸ್ನೆಸ್ಸಲ್ಲಿ ಪ್ರಾಫಿಟ್ ಆಗ್ತಾ ಇದೆ ಅಂತಕ್ಕಂಥ ಕಲ್ಪನೆ ಆ ಬಿಸ್ನೆಸ್ ಪರ್ಸನ್ಸ್ ತಲೆಯಲ್ಲಿ ಇತ್ತು. ಬಟ್ ಮುಂದೆ ಹಾಗೆ ಕ್ರಮೇಣ ಏನಾಯಿತು, ಆ ಬಿಸ್ನೆಸ್ ಪರ್ಸನ್ಸಲ್ಲಿ ಒಂದು ರಿಯಲೈಸೇಷನ್ ಆಯಿತು. ಏನಾಯ್ತಪ್ಪ ಅಂತಂದರೆ ಬರೀ ನಾವು ಜಾಸ್ತಿ ಪ್ರೊಡಕ್ಷನ್ ಮಾಡಿ ಅದನ್ನು ಮಾರ್ಕೆಟಿಂಗ್ ಮಾಡೋದ್ರ ಮುಖಾಂತರ ಲಾಭ ತಗೊಳ್ತಾ ಇದ್ದೀವಿ, ಆದರೆ ಅದರ ಜೊತೆಗೇ ನಾವೇನು ಮಟೀರಿಯಲ್ ಯೂಸ್ ಮಾಡ್ತಾ ಇದ್ದೀವಿ, ನಾವು ವಸ್ತುಗಳನ್ನು ಪ್ರೊಡ್ಯೂಸ್ ಮಾಡೋದಕ್ಕೆ ಮ್ಯಾನುಫ್ಯಾಕ್ಚರ್ ಮಾಡೋದಕ್ಕೆ ಏನು ವಸ್ತುಗಳನ್ನು ಯುಟಿಲೈಸ್ ಮಾಡ್ತಾ ಇದ್ದೀವಿ, ಆ ಒಂದು ಮಟೀರಿಯಲ್ಸ್ಗಳನ್ನು ನಾವು ಪ್ರಾಪರಾಗಿ ಮ್ಯಾನೇಜ್ ಮಾಡೋದ್ರ ಮುಖಾಂತರ ವೇಸ್ಟೇಜನ್ನು ಕಡಿಮೆ ಮಾಡ್ಬೋದು. ವೇಸ್ಟೇಜ್ ಕಡಿಮೆ ಆದರೆ ಡೆಫಿನೆಟ್ಲಿ ಅದೇನಾಗುತ್ತೆ, ನಮಗೆ ಪ್ರಾಫಿಟ್ ಜಾಸ್ತಿ ಆಗೋಕ್ಕೆ ಹೆಲ್ಪ್ ಆಗುತ್ತೆ, ನಾವು ಹೆಚ್ಚಿಗೆ ಲಾಭ ಪಡಿಬೋದು. ಅಂದರೆ ಯಾವಾಗ ನಾವು ಪ್ರಾಪರಾಗಿ ಮಟೀರಿಯಲ್ಸನ್ನು ಮ್ಯಾನೇಜ್ ಮಾಡೋದ್ರ ಮುಖಾಂತರ ಅಂತಕ್ಕಂಥದ್ದು ಅವ್ರ ತಲೆಯಲ್ಲಿ ಬಂತು. ಸೊ ಅಲ್ಲಿಂದ ಏನಾಯಿತು, ಆ ರಿಯಲೈಸೇಷನ್ನಿಂದ ಏನಾಗ್ಬಿಡ್ತು, ಈ ಮಟೀರಿಯಲ್ ಮ್ಯಾನೇಜ್ಮೆಂಟ್ ಅಂತಕ್ಕಂಥ ಇನ್ನೊಂದು ಬೇಸಿಕ್ ಫಂಕ್ಷನನ್ನು ಕಂಡುಕೊಂಡ್ರು ಅಂತ ಹೇಳ್ಬೋದು. ಈ ಪ್ರೊಡಕ್ಷನ್ ಮ್ಯಾನೇಜ್ಮೆಂಟ್ ಮತ್ತು ಮಾರ್ಕೆಟಿಂಗ್ ಮ್ಯಾನೇಜ್ಮೆಂಟ್ ಜೊತೆಗೆ ಇನ್ನೊಂದೊಂದು ಮ್ಯಾನೇಜ್ಮೆಂಟ್ ಆ್ಯಕ್ಟಿವಿಟಿ, ಮೂರನೇ ಮ್ಯಾನೇಜ್ಮೆಂಟ್ ಆ್ಯಕ್ಟಿವಿಟಿ ಇನ್ವಾಲ್ವ್ಮೆಂಟ್ ಆಯಿತು, ಅದೇ ಮಟೀರಿಯಲ್ ಮ್ಯಾನೇಜ್ಮೆಂಟ್. ಸೊ ಇವಾಗ ಮಟೀರಿಯಲ್ ಮ್ಯಾನೇಜ್ಮೆಂಟ್ ಮೀನಿಂಗನ್ನು ನೋಡೋಣ. ಸಿ, ಮಟೀರಿಯಲ್ ಮ್ಯಾನೇಜ್ಮೆಂಟ್ ಮೀನ್ಸ್ ಮ್ಯಾನೇಜ್ಮೆಂಟ್ ಆಫ್ ಮಟೀರಿಯಲ್ಸ್. That what means? It means management of materials. So then that material includes what? The term material includes raw materials, semi-finished goods and assemblies. ಅಂದರೆ ಇಲ್ಲಿ ಮಟೀರಿಯಲ್ ಮ್ಯಾನೇಜ್ಮೆಂಟ್ ಅಂತಂದರೆ ಓವರಾಲ್ ಮ್ಯಾನೇಜ್ಮೆಂಟ್ ಆಫ್ ದಿ ಮಟೀರಿಯಲ್ಸ್ ಇನ್ ದಿ ಬಿಸ್ನೆಸ್ ಅಂತ ನಾವು ಹೇಳ್ತೀವಿ. ಹಾಗಿದ್ರೆ ಆ ಟರ್ಮ್ ಮಟೀರಿಯಲ್ ಅಂತಕ್ಕಂಥದ್ದು ಏನು, ಅದು ಏನನ್ನು ಇನ್ನು ಒಳಗೊಂಡಿದೆ ಅಂತಂದು ನೋಡಿದರೆ ದ ಟರ್ಮ್ ಮಟೀರಿಯಲ್ಸ್ ಇನ್ಕ್ಲೂಡ್ಸ್ ದಿ raw materials, semi-finished goods and the assemblies. Okay, the term material management covers purchase of materials from outside sources, cost of bringing them to the godown, keeping them in stock, maintaining optimum level of inventory of materials, issuing them to the workplaces as and when required, and keeping an overall account of the materials whether they are in process or in stores. ಏನು ಅರ್ಥ ಆಗುತ್ತೆ, ಮಟೀರಿಯಲ್ ಮ್ಯಾನೇಜ್ಮೆಂಟ್ ಅಂದರೆ ಟೋಟಲಿ ನಾವು ಏನು ಜನರಲ್ ಆಗಿ ಏನು ಹೇಳ್ತೀವಿ, ಸೊ ಇಟ್ ಈಸ್ ದಿ ಮ್ಯಾನೇಜ್ಮೆಂಟ್ ಆಫ್ ಮಟೀರಿಯಲ್ಸ್. ಸೊ ಮಟೀರಿಯಲ್ ಮೀನ್ಸ್ ದ ಟರ್ಮ್ ಮಟೀರಿಯಲ್ ಏನೇನು ಒಳಗೊಂಡಿರುತ್ತೆ ಅಂದರೆ ನೀವು ನಿಮ್ಮ ಬಿಸ್ನೆಸ್ಸಲ್ಲಿ, ನಿಮ್ಮ ಇಂಡಸ್ಟ್ರಿ, ನಿಮ್ಮ ಫ್ಯಾಕ್ಟ್ರಿಯಲ್ಲಿ ನೀವು ಉಪಯೋಗಿಸ್ತಕ್ಕಂಥ ನಿಮ್ಮ ಯಾವುದೇ ಒಂದು
ವಸ್ತುನ ನೀವು ರೆಡಿ ಮಾಡ್ತಾ ಇದ್ರಿ ಅಂದರೆ ಆ ವಸ್ತು ರೆಡಿ ಮಾಡೋದಕ್ಕೆ ನಿಮಗೆ ಬೇಕಾಗಿರ್ತಕ್ಕಂಥ ಕಚ್ಚಾ ಸಾಮಗ್ರಿ ಆಗಿರ್ಬೋದು, ಅಂದರೆ ರಾ ಮಟೀರಿಯಲ್ ಆಗಿರ್ಬೋದು, ನಿಮ್ಮದು ವರ್ಕ್ ಇನ್ ಪ್ರೊಸೆಸ್ ನಡೀತಾ ಇರುತ್ತೆ. ಸೊ ದಟ್ ಈಸ್ ದಿ ಸೆಮಿ ಫಿನಿಶ್ಡ್ ಗೂಡ್ಸ್. ಆ ಸೆಮಿ ಫಿನಿಶ್ಡ್ ಗೂಡ್ಸ್ ಆಗಿರ್ಬೋದು ಅಥವಾ ಅಸೆಂಬ್ಲೀಸ್ ಆಗಿರ್ಬೋದು, ಲೈಕ್ ಅಕ್ಸೆಸರೀಸ್, ಸ್ಪೇರ್ ಪಾರ್ಟ್ಸ್ ಆಗಿರ್ಬೋದು, ಇವೆಲ್ಲವನ್ನು ನಾವು ಮಟೀರಿಯಲ್ ಅಂತ ಕನ್ಸಿಡರ್ ಮಾಡ್ತೀವಿ. ಸೊ the term material management covers the purchase of materials from outside sources. ಅಂದರೆ ಮಟೀರಿಯಲ್ ಮ್ಯಾನೇಜ್ಮೆಂಟ್ ಏನೇನು ಒಳಗೊಂಡಿದೆ ಅಂದರೆ ಇದು ಪರ್ಚೇಸ್ ಆಫ್ ದಿ ಮಟೀರಿಯಲ್ಸ್ ಫ್ರಮ್ ಔಟ್ಸೈಡ್ ಸೋರ್ಸಸ್, ಅಂದರೆ ಸಪ್ಲೈಯರಿಂದ, ಹೊರಗಡೆಯಿಂದ, ನಿಮ್ಮ ಆರ್ಗನೈಸೇಷನ್, ನಿಮ್ಮ ಬಿಸ್ನೆಸ್ ಆರ್ಗನೈಸೇಷನ್ನಿಂದ ಆಚೆ ಕಡೆಯಿಂದ ನೀವು ಬೇಕಾಗಿರ್ತಕ್ಕಂಥ ಮಟೀರಿಯಲ್ಸನ್ನು ಪರ್ಚೇಸ್ ಮಾಡ್ತೀರಿ. ಹಾಗೆ ಪರ್ಚೇಸ್ ಮಾಡಿದರೆ ಆ ಒಂದು ನಿಮ್ಮ ಬಿಸ್ನೆಸ್ ಆರ್ಗನೈಸೇಷನ್ದು ಹೊರಗಡೆಯಿಂದ ನೀವು ಆ ಮಟೀರಿಯಲ್ ಪರ್ಚೇಸ್ ಮಾಡಿ ನಿಮ್ಮ ಪ್ರಿಮೈಸಸ್ಗೆ ತರಬೇಕಾದ್ರೆ ನಿಮ್ಮ ಗೋಡೌನ್ಗೆ ತರಬೇಕಾದ್ರೆ ಇಟ್ ಇನ್ಕರ್ಡ್ ವೇರಿಯಸ್ ಎಕ್ಸ್ಪೆಂಡಿಚರ್ಸಲ್ಲಿ ತುಂಬ ಖರ್ಚು ವೆಚ್ಚಗಳಿರುತ್ತೆ. ಅಂದರೆ ನಿಮ್ಮದು ಟ್ರಾನ್ಸ್ಪೋರ್ಟೇಷನ್ ಆಗಿರ್ಬೋದು, ಅಥವಾ ನಿಮ್ಮ ಆ ವಸ್ತು ಯಾರು ಸಪ್ಲೈ ಮಾಡ್ತಾಯಿದ್ದಾರೆ ಅವರಿಂದ ಆ ವಸ್ತುಗಳನ್ನ ಪರ್ಚೇಸ್ ಮಾಡಿ ನಿಮ್ಮ ಪ್ರಿಮೈಸಸ್ಸಿಗೆ ಬರಬೇಕಾದ್ರೆ ಏನೋ ಒಂದು ಅವಘಡ ಆಗ್ಬೋದು ಅಂತ ಹೇಳಿ ನೀವು ಮುಂಜಾಗ್ರತೆಯಾಗಿ ನೀವು ಇನ್ಶೂರೆನ್ಸ್ ಕವರೇಜ್ ಮಾಡಿಸಿರ್ಬೋದು, ಅದು ವೆಚ್ಚ ಆಗಿರ್ಬೋದು. ಆ್ಯಂಡ್ ಕೀಪಿಂಗ್ ದೆಮ್ ಇನ್ ಸ್ಟಾಕ್, ಅದನ್ನು ಟ್ರಾನ್ಸ್ಪೋರ್ಟೇಷನ್ ಮಾಡಿ ತೆಗೆದುಕೊಂಡು ಬಂದ ಮೇಲೆ ಅದನ್ನು ನೀವು ಸ್ಟಾಕ್ ಮೇಂಟೈನ್ ಮಾಡಬೇಕಾಗತ್ತೆ. ಸೊ ನೀವು ಅದನ್ನು ನಿಮ್ಮ ಗೋಡೌನಲ್ಲಿ ಸ್ಟಾಕ್ ಮಾಡಬೇಕು ಅಂತಂದರೆ ಮೇಂಟೆನೆನ್ಸ್ ಚಾರ್ಜ್, ನಿಮ್ಮಲ್ಲಿ ಆ ಸ್ಟಾಕನ್ನು ಸ್ಟೋರ್ ಮಾಡೋದಕ್ಕೆ ನಿಮ್ಗೆ ಮೇಂಟೆನೆನ್ಸ್ ಚಾರ್ಜ್ ಇರುತ್ತೆ. ಆ್ಯಂಡ್ ಆಲ್ಸೋ ಯು ಶುಡ್ ಮೇಂಟೈನ್ ದಿ ಆಪ್ಟಿಮಮ್ ಲೆವೆಲ್ ಆಫ್ ಇನ್ವೆಂಟ್ರಿ ಆಫ್ ಮಟೀರಿಯಲ್ಸ್. ನೋಡಿ, ನಾನು ಪದೇ ಹೇಳ್ತಾ ಇದ್ದೀನಿ, ನಿಮಗೆ ಇನ್ವೆಂಟ್ರಿ ಹೇಗಿರಬೇಕು ಅಂದರೆ ನಿಮ್ಮ ಬಿಸ್ನೆಸ್ಸಿಗೆ ಅನುಕೂಲ ಆಗೋ ಹಾಗೆ ಅದಕ್ಕೆ ಕಾಲಕ್ಕೆ ತೆಗೆಯೋದಕ್ಕೆ ಯಾವಾಗ ಅವಶ್ಯಕತೆ ಇದೆಯಲ್ಲ ಅವಶ್ಯಕತೆಗೆ ಅನುಗುಣವಾಗಿ ಮಟೀರಿಯಲ್ ಸಪ್ಲೈ ಇರಬೇಕು. ಮಟೀರಿಯಲಲ್ಲಿ ಶಾರ್ಟೇಜ್ ಆಗಬಾರ್ದು. ಹಾಗೆ ನಮ್ಮ ಹತ್ರ ಜಾಸ್ತಿ ದುಡ್ಡಿದೆ, ಪರವಾಗಿಲ್ಲ ಒಂದಷ್ಟು ಹೆಚ್ಚಿಗೆ ಮಟೀರಿಯಲ್ ತೆಗೆದುಕೊಂಡು ಬರೋಣ ಅಂಥೇಳಿ ನೀವು ಹೆಚ್ಚಿಗೆ ಮಟೀರಿಯಲನ್ನು ಸ್ಟಾಕ್ ಮಾಡುವಾಗಿಲ್ಲ. ಆಪ್ಟಿಮಮ್ ಲೆವೆಲಲ್ಲಿ ಇನ್ವೆಂಟ್ರಿನ ಮ್ಯಾನೇಜ್ ಮಾಡಬೇಕಾಗುತ್ತೆ. ಆ್ಯಂಡ್ ಇಶ್ಯೂವಿಂಗ್ ದೆಮ್ ಟು ದಿ ವರ್ಕ್ ಪ್ಲೇಸಸ್, ಯಾವ ಡಿಪಾರ್ಟ್ಮೆಂಟಿಗೆ ಯಾವ ಸಂದರ್ಭದಲ್ಲಿ ಅವರಿಗೆ ಬೇಕಾಗಿದ್ದ ಸಂದರ್ಭದಲ್ಲಿ ಆ ಮಟೀರಿಯಲ್ಸನ್ನು ಆನ್ ಟೈಮಲ್ಲಿ ಅವರಿಗೆ ಸಿಗುವ ಹಾಗೆ ಒಂದು ವ್ಯವಸ್ಥೆ ಮಾಡಬೇಕು. ಅದೇ ಥರನಾಗಿ ನಿಮ್ಮ ಹತ್ರ ಇರ್ತಕ್ಕಂಥ ಮಟೀರಿಯಲ್ಸನ್ನು ಅಕೌಂಟ್ ರೆಕಾರ್ಡ್ ಮಾಡಬೇಕು. ಅಕೌಂಟಿಂಗ್ ಅದ್ರ ಬಗ್ಗೆ ಇನ್ಫಾರ್ಮೇಷನ್ಸ್, ನಿಮ್ಮ ಹತ್ರ ರಾ ಮಟೀರಿಯಲ್ ಎಷ್ಟಿದೆ, ಫಿನಿಶ್ಡ್ ಗೂಡ್ಸ್ ಎಷ್ಟಿದೆ, ವರ್ಕ್ ಇನ್ ಪ್ರೊಸೆಸ್ ಎಷ್ಟಿದೆ, ಸ್ಪೇರ್ ಪಾರ್ಟ್ಸ್ ಎಷ್ಟಿದೆ, ಅದು ವರ್ಕ್ ಇನ್ ಪ್ರೊಸೆಸ್ನಲ್ಲಿರ್ಬೋದು ಅಥವಾ ರೆಡಿಯಾಗಿ ಫಿನಿಶ್ಡ್ ಗೂಡ್ಸ್ ರೆಡಿಯಾಗಿ ಸ್ಟೋರ್ಸಲ್ಲಿರ್ಬೋದು. ಸೊ ಅದೆಲ್ಲವನ್ನು ಲೆಕ್ಕಪತ್ರದಲ್ಲಿ ದಾಖಲೆ ಮಾಡಬೇಕು ಅಂತ ಹೇಳ್ತೀವಿ. ದಟ್ ಈಸ್ ದಿ ಮಟೀರಿಯಲ್ ಮ್ಯಾನೇಜ್ಮೆಂಟ್. Thus, material management deals with determination of policy regarding procurement of materials and disbursement of the same to the respective jobs in a factory as and when required without any delay. In other words, material management is concerned with the control and management of materials in such a way that it ensures minimum cost and maximum returns on working capital. ಅಂದರೆ ಮಟೀರಿಯಲ್ ಮ್ಯಾನೇಜ್ಮೆಂಟ್ ಇಟ್ ಡೀಲ್ಸ್ ವಿತ್ ಡಿಟರ್ಮಿನೇಷನ್ ಆಫ್ ಪಾಲಿಸಿ, ಅಂದರೆ ಏನು ನಿಮಗೆ ಮಟೀರಿಯಲ್ಸ್ ಹೇಗೆ ನೀವು ಸಂಗ್ರಹಣೆ ಮಾಡಬೇಕು, ನಿಮ್ಮ ಆರ್ಗನೈಸೇಷನ್ಗೆ, ನಿಮ್ಮ ಬಿಸ್ನೆಸ್ ಆರ್ಗನೈಸೇಷನ್ಗೆ ಬೇಕಾಗಿರ್ತಕ್ಕಂಥ ಮಟೀರಿಯಲನ್ನು ಹೇಗೆ ಸಂಗ್ರಹಣೆ ಮಾಡಬೇಕು, ಎಂಥ ಕ್ವಾಲಿಟಿ ಮಟೀರಿಯಲನ್ನು ನಾವು ಪ್ರೊಕ್ಯೂರ್ ಮಾಡಬೇಕು, ಎಷ್ಟು ಕ್ವಾಂಟಿಟಿ ಮಟೀರಿಯಲ್ ಬೇಕು, ಅದರ ಪ್ರೈಸ್ ಎಷ್ಟಿರಬೇಕು, ಆ ಗ್ರೇಡಿಂಗ್, ಆ ಕ್ವಾಲಿಟಿನ ಯಾವ ಥರ ಗ್ರೇಡ್ ಮಾಡಬೇಕು, ಸೈಜ್ ಯಾವ ಸೈಜಿನ ಮಟೀರಿಯಲ್ ಬೇಕು, ಯಾವ ಥರ ಸೈಜ್ ಮೇಲೆ ಡಿವೈಡ್ ಮಾಡಬೇಕು, ಆ ಶೇಪ್ ಏನಿರಬೇಕು ಅಂತಕ್ಕಂಥದ್ದನ್ನು ನಾವು ಅಡ್ವಾನ್ಸಾಗಿ ಒಂದು ಪಾಲಿಸಿ ಅಡ್ವಾನ್ಸಾಗಿ ಡಿಸೈಡ್ ಮಾಡ್ತೀವಿ. ಹಾಗೆ ಆ ಸೇಮ್ ಮಟೀರಿಯಲನ್ನು ಡಿಪಾರ್ಟ್ಮೆಂಟಲ್ಲಿ ಯಾವ ರೆಸ್ಪೆಕ್ಟಿವ್ ಡಿಪಾರ್ಟ್ಮೆಂಟಲ್ಲಿ ಆ ಮಟೀರಿಯಲ್ ಅವಶ್ಯಕತೆ ಇದೆಯಲ್ಲ ಅದು ಅವ್ರಿಗೆ ರಿಕ್ವೈರ್ಮೆಂಟ್ ತಕ್ಕ ಹಾಗೆ ಆನ್ ಟೈಮಲ್ಲಿ ಮಟೀರಿಯಲ್ನ ಸಪ್ಲೈ ಮಾಡಬೇಕು, ಡಿಸ್ಬರ್ಸ್ ಮಾಡಬೇಕು. ಅದನ್ನೇ ನಾವೇನದ ಮಟೀರಿಯಲ್ ಮ್ಯಾನೇಜ್ಮೆಂಟ್ ಅಂತ ಹೇಳ್ತೀವಿ. ಆ್ಯಂಡ್ ಆಲ್ಸೋ ಇನ್ ಅದರ್ ವರ್ಡ್ಸ್ ಮಟೀರಿಯಲ್ ಮ್ಯಾನೇಜ್ಮೆಂಟ್ ಈಸ್ ಕನ್ಸರ್ನ್ಡ್ ವಿತ್ ದ ಕಂಟ್ರೋಲ್ ಆ್ಯಂಡ್ ಮ್ಯಾನೇಜ್ಮೆಂಟ್ ಆಫ್ ಮಟೀರಿಯಲ್ಸ್. ಏನು ಹೇಳ್ತೆ, ಮಟೀರಿಯಲ್ ಮ್ಯಾನೇಜ್ಮೆಂಟ್ ಅಂದರೆ ಕಂಟ್ರೋಲ್ ಆ್ಯಂಡ್ ಮ್ಯಾನೇಜ್ಮೆಂಟ್ ಆಫ್ ಮಟೀರಿಯಲ್ಸ್ ಇನ್ ಸಚ್ ಎ ವೇ ದ್ಯಾಟ್ ಇಟ್ ಎನ್ಶ್ಯೂರ್ಸ್ ಮಿನಿಮಮ್ ಕಾಸ್ಟ್ ಆ್ಯಂಡ್ ಮ್ಯಾಕ್ಸಿಮಮ್ ರಿಟರ್ನ್ಸ್ ಆನ್ ವರ್ಕಿಂಗ್ ಕ್ಯಾಪಿಟಲ್. ಅಂದರೆ ಮಟೀರಿಯಲ್ ಮ್ಯಾನೇಜ್ಮೆಂಟ್ ಅಂದರೆ ಇದು ನಿಮ್ಮ ಮಟೀರಿಯಲನ್ನು ಯಾವ ಥರ ನೀವು ಕಂಟ್ರೋಲ್ ಮಾಡಬೇಕು ಅಂತಂದರೆ, ಸೊ
ಕಲ್ಲಿ ನಿಮ್ಮದು ಇನ್ವೆಸ್ಟ್ಮೆಂಟ್ ಕಡಿಮೆ ಆಗಬೇಕು. ಮಿನಿಮಮ್ ಕಡಿಮೆ ಖರ್ಚಿನಲ್ಲಿ ನೀವು ಮ್ಯಾಕ್ಸಿಮಮ್ ರಿಟರ್ನನ್ನು ಗೇನ್ ಮಾಡಬೇಕು. ನಿಮ್ಮ ವರ್ಕಿಂಗ್ ಕ್ಯಾಪಿಟಲಲ್ಲಿ ನೀವು ಕಡಿಮೆ ಹಣವನ್ನು ತೊಡಗಿಸಿ ಜಾಸ್ತಿ ಪ್ರಾಫಿಟ್, ಜಾಸ್ತಿ ರಿಟರ್ನನ್ನು ಗೇನ್ ಮಾಡಬೇಕು. ಜಾಸ್ತಿ ರಿಟರ್ನನ್ನು, ಆದಾಯವನ್ನು ಗಳಿಸುವ ಹಾಗೆ ನೋಡ್ಕೊಳ್ಬೇಕು. ಅದನ್ನು ನಾವು ಮಟೀರಿಯಲ್ ಮ್ಯಾನೇಜ್ಮೆಂಟ್ ಅಂತ ಕರಿತೀವಿ. So let us look at the definitions. There are various authors defined material management in different way. Today I am going to discuss the definitions of Mr. H.B. Maynard. H.B. Maynard, he defined material management is concerned with the location and purchase of needed materials, their storage and movement. It is also responsible for planning their movement through manufacturing processes, storerooms and the distribution channel. So, ಈ ಆಥರ ಪ್ರಕಾರ ಮಟೀರಿಯಲ್ ಮ್ಯಾನೇಜ್ಮೆಂಟ್ ಏನಿದೆ, ಇಟ್ ಈಸ್ ದಿ ಸ್ಟೋರೇಜ್ ಆ್ಯಂಡ್ ಮೂವ್ಮೆಂಟ್ ಆಫ್ ದಿ ಮಟೀರಿಯಲ್. ನಿಮಗೆ ಬೇಕಾಗಿರ್ತಕ್ಕಂಥ ಮಟೀರಿಯಲನ್ನು ನೀವು ಯಾವ ಥರ ಸ್ಟೋರ್ ಮಾಡ್ತೀರಾ, ಅದನ್ನು ಹೇಗೆ ಪರ್ಚೇಸ್ ಮಾಡ್ತೀರಾ, ಅದನ್ನು ಹೇಗೆ ಮೂವ್ಮೆಂಟ್ ಮಾಡ್ತೀರಾ, ನಿಮಗೆ ಯಾವ ಥರ ಪ್ರೊಸೆಸ್ಸಲ್ಲಿ, ನಿಮಗೆ ಮ್ಯಾನುಫ್ಯಾಕ್ಚರಿಂಗ್ ಪ್ರೊಸೆಸ್ಸಲ್ಲಿ ಈಚ್ ಸ್ಟೇಜಲ್ಲಿ ನಿಮಗೆ ಮಟೀರಿಯಲ್ ಯಾವಾಗ ಎಷ್ಟು ಬೇಕು ಅಂತಕ್ಕಂಥದ್ದನ್ನು ನೀವು ಅಲ್ಲಿ ಮೂವ್ಮೆಂಟ್ ಮಾಡಬೇಕು. ಸ್ಟೋರೂಮಲ್ಲಿ ಹೇಗೆ ಮೂವ್ ಮಾಡ್ತೀರಾ, ಅದನ್ನು ಹೇಗೆ ಸ್ಟೋರ್ ಮಾಡ್ತೀರಾ, ಹೇಗೆ ಅದನ್ನು ಡಿಸ್ಟ್ರಿಬ್ಯೂಟ್ ಮಾಡ್ತೀರಾ, ಡಿಸ್ಟ್ರಿಬ್ಯೂಷನನ್ನು ಹೇಗೆ ಯುಟಿಲೈಸ್ ಮಾಡ್ಕೊಳ್ತೀರಾ. ಸೊ ಆ ಮಟೀರಿಯಲ್ ಮ್ಯಾನೇಜ್ಮೆಂಟ್ನ ಆನ್ ಟೈಮಾಗಿ, ಟೋಟಲಿ ಆನ್ ಟೈಮಲ್ಲಿ ನಿಮ್ಮ ಇಂಡಸ್ಟ್ರಿಯಲ್ಲಿ ರಿಕ್ವೈರ್ಮೆಂಟ್ ಇದ್ದವಾಗ ಆ ರಿಕ್ವೈರ್ಮೆಂಟಿಗೆ ತಕ್ಕ ಹಾಗೆ ನೀವು ಆ ಒಂದು ರಿಕ್ವೈರ್ಮೆಂಟ್ ಡಿಮ್ಯಾಂಡ್ ಏನಿದೆ ಅದನ್ನು ಫುಲ್ಫಿಲ್ ಮಾಡೋದೇ ಮಟೀರಿಯಲ್ ಮ್ಯಾನೇಜ್ಮೆಂಟ್ ಅಂತ ಹೇಳ್ತೀವಿ. Okay, dear students, by looking at all these meaning and definitions of the material management, we can understand that material management is very vast. ಅಂದರೆ ಮಟೀರಿಯಲ್ ಮ್ಯಾನೇಜ್ಮೆಂಟದ್ದು ತುಂಬ ವಿಸ್ತಾರವಾಗಿದೆ, ವ್ಯಾಪ್ತಿ ತುಂಬ ವಿಸ್ತಾರವಾಗಿದೆ ಅಂತ ನಾವು ಹೇಳ್ಬೋದು. ಹೇಗೆಂದರೆ ಈ ಮಟೀರಿಯಲ್ ಮ್ಯಾನೇಜ್ಮೆಂಟ್ ಅನ್ನೋದು it involves various functions. Okay, by looking at the functions we can understand the material management, how it widened. ಮಟೀರಿಯಲ್ ಮ್ಯಾನೇಜ್ಮೆಂಟ್ ಹೇಗೆ ವೈಡನ್ಡ್ ಆಗಿದೆ ಅನ್ನೋದನ್ನು ಗೊತ್ತಾಗುತ್ತೆ. ಸೊ ಬೈ ಲುಕಿಂಗ್ ಅಟ್ ಆಲ್ ದೀಸ್ ಡೆಫಿನೇಷನ್ಸ್ ಆ್ಯಂಡ್ ಆಲ್ ವಿ ಕ್ಯಾನ್ ಅಂಡರ್ಸ್ಟ್ಯಾಂಡ್ ದಿ material management. It performs various functions. Those are materials planning and control, purchasing, inventory management or control, materials handling, standardization, simplification, value analysis and value engineering. Regarding these functions, one by one we will discuss in the next class. Today we will conclude the class. So by today's class we were understood that materials management means planning, organizing, controlling of materials in the business. And materials, the term material includes raw materials, work in process, finished goods, accessories, etc. The different functions performed by material management are purchasing, inventory management, standardization, grading, material handling, etc. Thank you. Thank you.